ಭಾರತ್ ಮಾತಾ ಕಿ ಎಲ್ಲರೂ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೊಪ್ಪ ಮಂಡಲದ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ ದಿನೇಶ್ ಹೊಸೂರ್ ಅವರ, ರಾಜ್ಯದ ಮಾಜಿ ಸಚಿವರು, ನನಗೂ ಮತ್ತೆ ವೇಣುವಣ್ಣ ಹೇಳಿದ ಕನ್ಫ್ಯೂಷನ್ ನನಗೂ ಇದೆ. ಟೆಕ್ನಿಕಲಿ ಏನು ಹೇಳಬೇಕು, ನಮ್ಮೆಲ್ಲರ ನಾಯಕರಾಗಿರುವಂತಹ ಮಾನ್ಯ ಜೀವರಾಜ್ ಅವರ, ಶೃಂಗೇರಿ ನರಸಿಂಹರಾಜಪುರ ಮಂಡಲದ ಅಧ್ಯಕ್ಷರ, ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖ ಪದಾಧಿಕಾರಿ ಬಂಧುಗಳ ಮತ್ತು ಕ್ಷೇತ್ರದಾದ್ಯಂತ ಒಂದು ಸಣ್ಣ ಕರೆಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಸೇರಿರುವಂತಹ ಬಿಜೆಪಿಯ ಎಲ್ಲ ಪ್ರಮುಖ ಪದಾಧಿಕಾರಿ ಕಾರ್ಯಕರ್ತ ಬಂಧುಗಳ, ತಾಯಂದರ, ಮಾಧ್ಯಮದ ಮಿತ್ರರ, ಬಹಳ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಾವು ಕ್ಷೇತ್ರ ಮಟ್ಟದ ಹೋರಾಟಗಳನ್ನು ಕಳೆದ 3 ವರ್ಷ ಮಾಡಿದ್ದೇವೆ. ಕ್ಷೇತ್ರ ಪ್ರಮುಖರ ಸಭೆ, ಚರ್ಚೆ ಇವೆಲ್ಲವೂ ನಡೆದಿವೆ. ಆದರೆ 23ರ ಚುನಾವಣೆಯ ನಂತರ ಕ್ಷೇತ್ರ ಮಟ್ಟದ ಕಾರ್ಯಕರ್ತರು ಒಟ್ಟಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿರಲಿಲ್ಲ. ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಂಡಲವಾರು ಸಭೆಗಳನ್ನು ಮಾಡಿದ್ದೇ ಹೊರತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕ್ಷೇತ್ರದ ನಮ್ಮ ಪಾರ್ಟಿಯ ಜವಾಬ್ದಾರಿ ಇರುವಂತಹ, ಚುಕ್ಕಾಣಿ ಹಿಡಿದಿರುವಂತಹ ಕಾರ್ಯಕರ್ತರು ಸೇರಿರುವಂಥದ್ದು ಈ 3 ವರ್ಷಗಳಲ್ಲಿ ಇದು ಮೊದಲು. ಹಾಗಾಗಿ ಒಂದು ವಿಶೇಷವಾಗಿರ್ತಕ್ಕಂತಹ ಸಭೆ. ಮತ್ತು 23ರ ವಿಧಾನಸಭೆ ಚುನಾವಣೆಯ ಎಣಿಕೆಯ ನಂತರ ನಡೆದಿರುವಂತಹ ವಿದ್ಯಮಾನಗಳ ಕಾರಣಕ್ಕೆ ಶೃಂಗೇರಿಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಕೇವಲ ಶೃಂಗೇರಿ, ಚಿಕ್ಕಮಗಳೂರಲ್ಲ, ಇಡೀ ರಾಜ್ಯ ಮತ್ತು ದೇಶದ ಜನ ಅತ್ಯಂತ ಕುತೂಹಲದಿಂದ ನೋಡುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. 23ರ ಚುನಾವಣೆ ಎಣಿಕೆಗೆ ನಾವೆಲ್ಲ ಬಹಳ ವಿಶ್ವಾಸದಲ್ಲಿ ಹೋಗಿದ್ದೀವಿ. ನಾವೀ ಚುನಾವಣೆ ಗೆಲ್ತೇವೆ. ಆದರೆ ಕೌಂಟಿಂಗ್ ಮುಗಿಸಿ ಹೊರಗೆ ಬರಬೇಕಾದ್ರೆ ನಮ್ಗೆ ಯಾರಿಗೂ ನಂಬೋದಕ್ಕೆ ಸಾಧ್ಯ ಇರದ ರೀತಿಯಲ್ಲಿ ಒಂದು ಸಣ್ಣ ಮತಗಳ ಅಂತರದ ಸೋಲಾಗಿದೆ. ಅದನ್ನು ವಾಸ್ತವ ಹೇಳಬೇಕು ಅಂದ್ರೆ, ನಾವು ರೌಂಡ್ ಬೈ ರೌಂಡ್ ನಮ್ಮ ಜೊತೆ ಕೂತು 4 ಸರಿ ಕ್ಯಾಲ್ಕುಲೇಟರ್ ಒತ್ತಿ ನಾವು ಯಾವ ಸಂಖ್ಯೆಗೆ ಅರೈವ್ ಆಗಿದ್ವಿ ಆ ಸಂಖ್ಯೆಗೂ ನಾವು ಹೊರಗಡೆ ಬಂದ ಮೇಲೆ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬಂದ ಸಂಖ್ಯೆಗೂ ವ್ಯತ್ಯಾಸವೇ ಇತ್ತು. ಆವತ್ತು ಈ ನೆಲದ ಕಾನೂನಿನ ಅಡಿಯಲ್ಲಿ ಒಂದು ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ ಸೋತಾಗ ಆ ಅಭ್ಯರ್ಥಿಯ ಡಿಫೀಟಿಂಗ್ ಮಾರ್ಜಿನ್, ಸೋತಿರುವಂತಹ ಮತಗಳ ಸಂಖ್ಯೆಗಿಂತ ಹೆಚ್ಚು ಮತಗಳು ತಿರಸ್ಕೃತ ಮತಗಳಿದ್ದರೆ ಆ ಅಭ್ಯರ್ಥಿಗೆ ರೀಕೌಂಟ್ ಕೇಳುವಂತಹ ಹಕ್ಕು ಸಾಂವಿಧಾನಿಕ ಮತ್ತು ಚುನಾವಣಾ ಆಯೋಗದಲ್ಲಿ ಅದು ರೈಟ್ ಆಫ್ ಅನ್ ಕ್ಯಾಂಡಿಡೇಟ್. ಯಾರು ಕೇಳಿದ್ರು ಅದು ಕೊಡಬೇಕು. ಮತ್ತೊಂದ್ಸರಿ ಅರ್ಥ ಮಾಡಿಸ್ತಾನೆ. ಚುನಾವಣೆಯಲ್ಲಿ ಸೋತಿರುವ ಮತದ ಅಂತರಕ್ಕಿಂತ ಹೆಚ್ಚು ಮತಗಳು ತಿರಸ್ಕೃತವಾಗಿದ್ದರೆ ಈ ಇವಿಎಂ ತಿರಸ್ಕೃತ ಅಂತ ಬರಲ್ಲ. ಪೋಸ್ಟಲ್ ಬ್ಯಾಲೆಟ್ನಲ್ಲಿ ಸೋತಿರುವ ಮಾರ್ಜಿನ್ನು ತಿರಸ್ಕೃತ ಮತಗಳಿಗಿಂತ ಕಡಿಮೆ ಇದ್ದಾಗ ಸಹಜವಾಗಿ ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂತಹ ಅಭ್ಯರ್ಥಿ ಚುನಾವಣಾ ಅಧಿಕಾರಿಯ ಹತ್ರ ಇದನ್ನ ರೀಕೌಂಟ್ ಮಾಡಬೇಕು ಅಂತ ಕೇಳ್ತಾರೆ. ಇಡೀ ದೇಶದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ. ಆದರೆ ನನಗೆ ಗೊತ್ತಿರೋ ಹಾಗೆ ಎಲ್ಲಿಯೂ ಕೂಡ ಚುನಾವಣೆಯ ಅಧಿಕಾರಿ ಈ ಮರು ಮತ ಎಣಿಕೆಯ ಅಭ್ಯರ್ಥಿಯ ಹಕ್ಕಾಗಿರುವಂತಹ ಮರು ಮತ ಎಣಿಕೆಯನ್ನು ಡಿನೈ ಮಾಡಿದ್ದಾರೆ ಅನ್ನುವಂತ ಸಂದರ್ಭಗಳು ಬಹಳ ಕಡಿಮೆ. ಎಲ್ಲರೂ ರೀಕೌಂಟ್ ಕೇಳಿದ್ದಾರೆ, ಅದು ವಾಪಸ್ ಪೋಸ್ಟಲ್ ಬ್ಯಾಲೆಟ್ಗಳನ್ನು ರೀಕೌಂಟ್ ಮಾಡುವಂತಹ ಪ್ರಸಂಗಗಳು ನಡೆದಿದೆ. ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಉದಾಹರಣೆಯನ್ನೇ ತಗೊಂಡ್ರೆ, ವಾಪಸ್ಸು ರೀಕೌಂಟ್ ಆದಮೇಲೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಮೆರವಣಿಗೆ ಹೊರಟವರು ವಾಪಸ್ ಬಂದು ಅವರು ಡಿಫೀಟೆಡ್ ಆದರೂ ಸೋತವರು ಗೆದ್ದರು ಬೆಂಗಳೂರಿನ ಜಯನಗರದ ವಿಧಾನಸಭೆ ಚುನಾವಣೆ. ಇದು ನಮ್ಮ ಮಾರ್ಜಿನ್ ಕೂಡ ರಾಜ್ಯದ ಲೀಸ್ಟ್ 5 ಮಾರ್ಜಿನ್ಗಳಲ್ಲಿ ಅತ್ಯಂತ ಕಡಿಮೆ ವೋಟ್ನಿಂದ ಸೋತಿರುವ 5 ಕ್ಷೇತ್ರಗಳನ್ನು 3 ಕ್ಷೇತ್ರ ನೀವು ಪಟ್ಟಿ ಮಾಡಿದ್ರು ಕೂಡ ಶೃಂಗೇರಿಯು ಕೂಡ ಅದರ ಒಂದು ಕ್ಷೇತ್ರ. ಅವತ್ತು ಇದ್ದಂತ ನಮ್ಮ ವ್ಯವಸ್ಥೆಯ ಮೂಲಕ
ಚುನಾವಣಾ ಅಧಿಕಾರಿಗೆ ರೀಕೌಂಟ್ ಮಾಡಬೇಕು ಅನ್ನುವ ಹಕ್ಕನ್ನು ಮಂಡಿಸಿದ್ದಾಗಿಯೂ ಆವತ್ತು ರೀಕೌಂಟ್ ಕೊಡಲಿಲ್ಲ. ನಾವು ಮಾನಸಿಕವಾಗಿ ಅನಿವಾರ್ಯವಾಗಿ ಆ ಸೋಲನ್ನು ಒಪ್ಪಿಕೊಳ್ಬೇಕಾದ ಪರಿಸ್ಥಿತಿ ಬಂತು. ಆದರೆ ನಮ್ಮ ಅಭ್ಯರ್ಥಿಯಾಗಿದ್ದಂಥ ಜೀವರಾಜ್ರವರು ಸಂದೇಹಗಳನ್ನು, ಅನುಮಾನಗಳನ್ನು ಆವತ್ತು ಕೌಂಟಿಂಗ್ ಮುಗಿಬೇಕಾದ್ರೆ ನಮ್ಮ ಮಧ್ಯೆಯೂ ವ್ಯಕ್ತಪಡಿಸಿದರು ಮತ್ತು ಅದೇ ಕಾರಣಕ್ಕೆ ನಾವು ವಾಪಸ್ ರೀಕೌಂಟ್ ಮಾಡಬೇಕು ಅನ್ನುವಂಥದ್ದನ್ನು ಕೇಳಿದ್ವಿ. ಕಾಂಗ್ರೆಸ್ನವರು ಇವತ್ತು ಪತ್ರಿಕಾಗೋಷ್ಠಿಗಳಲ್ಲಿ, ಮಾಧ್ಯಮದ ಮುಂದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಉದ್ದುದ್ದ ಮಾತಾಡ್ತಾರೆ. ಇವತ್ತಿನ ಸಭೆಯಲ್ಲಿ ನಾವೇನು ಮಾತಾಡ್ತೀವಿ ಅನ್ನುವ ಕುತೂಹಲ ಇಲ್ಲಿ ಬಂದಿರುವಂಥವರಿಗೆಲ್ಲರಿಗೂ ಕ್ಲಾರಿಟಿ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಕ್ಷೇತ್ರದ ಜನಕ್ಕೆ ಮತ್ತು ನಿರಂತರವಾದ ಆರೋಪಗಳನ್ನು ಮಾಡ್ತಾ ಇರುವಂಥ ಕಾಂಗ್ರೆಸ್ಸಿಗರಿಗೆ ನಮ್ದು ಒಂದೇ ಪ್ರಶ್ನೆ ಏನು ಅಂತ ಹೇಳಿದರೆ, ಚುನಾವಣೆಯ ಕೌಂಟಿಂಗ್ನ ದಿನ ಅವರು ಮಾತಾಡ್ತಾ ಹೇಳ್ತಾರೆ, ನಿಮ್ಮದೇ ಸರ್ಕಾರ ಇತ್ತು, ನೀವು ಸರ್ಕಾರದಲ್ಲಿ ರಾಜಕೀಯ ಕಾರ್ಯದರ್ಶಿಯಾಗಿದ್ದೀರಿ. ಒಂದು ಬೂತಲ್ಲಿ ಕೆಲಸ ಮಾಡುವಂಥ ಒಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನ ಸಾಮಾನ್ಯ ರಾಜಕೀಯ ಜ್ಞಾನ ಹೇಗಿರಬೇಕು ಅಂತ ಹೇಳಿದ್ರೆ, ಒಂದ್ಸಾರಿ ಎಲೆಕ್ಷನ್ ಡಿಕ್ಲೇರ್ ಆಗಿ ಚುನಾವಣಾ ನೀತಿ ಸಂಹಿತೆ ಬಂದ ಕ್ಷಣದಿಂದ ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿ, ಯಾವ ರಾಜಕೀಯ ಕಾರ್ಯದರ್ಶಿಯು ವ್ಯವಸ್ಥೆಯಲ್ಲಿ ಬಲಶಾಲಿಯಾಗಿ ಉಳಿತಾನೆ ಹೇಳೋಕ್ಕಾಗೋದಿಲ್ಲ. ಆದರೆ ಚುನಾವಣೆಯ ಕೌಂಟಿಂಗ್ ನಡೆದು ಇನ್ನೇನೋ ಫಲಿತಾಂಶ ಬರಬೇಕು ಅನ್ನುವ ಹೊತ್ತಿನಲ್ಲಿ ಈಗ ಸರ್ಕಾರ ನಡೆಸ್ತಾ ಇರುವಂತ ನಿಮ್ಮದೇ ಸರ್ಕಾರದ ಜೋಡೆತ್ತುಗಳು, ಬಿಡಿ ಎತ್ತುಗಳು ನನಗೆ ಗೊತ್ತಿಲ್ಲ. ಆದರೆ ಆ ಜೋಡೆತ್ತುಗಳಲ್ಲಿ ಒಬ್ಬರು ಚಿಕ್ಕಮಗಳೂರಿನ ರೆವಿನ್ಯೂ ಆಫೀಸರ್ ಒಬ್ಬರಿಗೆ ಬಹಳ ಎತ್ತರದ ಅಧಿಕಾರಿಗೆ ಫೋನ್ ಮಾಡಿ ರೀಕೌಂಟ್ ಕೊಡಬಾರದು ಅಂತ ಹೇಳಿ ಒತ್ತಡ ಹಾಕಿದರು ಅನ್ನುವಂಥ ವಿಷಯದ ಬಗ್ಗೆ ಕಾಂಗ್ರೆಸ್ನವರು ಯಾಕೆ ಅನ್ನುವಂಥ ಕ್ಲಾರಿಟಿಯನ್ನು ಕೊಡಬೇಕು. ಮತ್ತು ಆವತ್ತು ಇವರಿಗೆ ಸರ್ಟಿಫಿಕೇಟ್ ಇಶ್ಯೂ ಆಯಿತು ಶಾಸಕರು ಅಂತ ಹೇಳಿ, ಚುನಾವಣಾ ಆಯೋಗದಿಂದ ಶಾಸಕರು ಅನ್ನುವ ಸರ್ಟಿಫಿಕೇಟ್ ಇಶ್ಯೂ ಆಗಿ ಕೆಲ ದಿನಗಳಲ್ಲಿ ಯಾವ ಹಕ್ಕನ್ನ ಚುನಾವಣಾ ಅಧಿಕಾರಿಯ ಎದುರು ಜೀವರಾಜ್ ಅವರು ಮಂಡಿಸಿದ್ರು, ಅವರು ಆ ಹಕ್ಕನ್ನು ನಿರಾಕರಿಸಿದ ಕಾರಣಕ್ಕೆ ಕೋರ್ಟ್ನ ಮೊರೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ. ಎಲೆಕ್ಷನ್ ಪಿಟಿಷನ್ ಹಾಕಿದಾಗ ಅವರು ನನ್ನ ಮೇಲೆ 19 ಆರೋಪಗಳನ್ನು ಮಾಡಿದ್ರು. ಹಾಗಾಗಿ ನಾನು ಈ ಆರೋಪಗಳಿಗೆ ತಡೆ ಕೇಳಿದ್ದೆ, ನಾನು ಮರುಎಣಿಕೆ ಕೇಳಿರಲಿಲ್ಲ. ಈ ಕಳೆದ 15-20 ದಿನಗಳಲ್ಲಿ ಇವರು ಕೋರ್ಟಿಗೆ ಮಾಡಿರುವಂಥ ಸಬ್ಮಿಷನ್ನು ಮತ್ತು ಕೋರ್ಟಿಗೆ ಬಂದಿರುವಂಥ ರಿಪ್ಲೈಗಳನ್ನು ನಾವು ನೋಡಿದ್ದೇವೆ. ಈಗ ಟರ್ಮಿನಾಲಜಿ ಬಹಳ ನಮಗೆ ಅರ್ಥ ಆಗೋದಿಲ್ಲ ಅಂತ ಆದರೂ ಕೂಡ ಇವರಿಗೆ ಸ್ವಚ್ಛ ಅಂತ ಅವತ್ತೇ ಅನಿಸ್ಬಿಟ್ಟಿದೆ. ಈ 18 ಆರೋಪಗಳನ್ನು ನಾನು ಸಪರೇಟ್ ಆಗಿ ಎದುರಿಸ್ತೇನೆ. ಆದರೆ ಈ ಕ್ಷೇತ್ರದ ಶಾಸಕನಾಗಿ ಸರ್ಟಿಫಿಕೇಟ್ ಪಡೆದು ಕೆಲಸ ಮಾಡುವುದಕ್ಕೆ ಅಡ್ಡಿಯಾಗಿರುವಂಥ ಎಲೆಕ್ಷನ್ ಪಿಟಿಷನ್ನ ರೀಕೌಂಟ್ನ ಭಾಗವನ್ನು ಮುಗಿಸಿಬಿಡಿ ಅಂತ ಹೇಳುವುದಕ್ಕೆ ನನ್ನ ತಪ್ಪಿದ್ರೆ ನೀವು ಯಾರಾದರೂ ಪ್ರಶ್ನೆ ಮಾಡಿ ವಾಪಸ್. ಈ 18 ಆರೋಪಗಳನ್ನು ಅವರೇನು ಹೇಳ್ತಾರೆ 18 ಅಂತ ನನಗೆ ಗೊತ್ತಿಲ್ಲ, 18 19 ಅದನ್ನ ನಾನು ಎದುರಿಸ್ತೇನೆ ಸಪರೇಟ್ ಆಗಿ. ಆದರೆ ನನ್ನ ವಿಧಾನಸಭಾ ಸದಸ್ಯತ್ವವನ್ನೇ ಪ್ರಶ್ನೆ ಮಾಡ್ತಾ ಇರುವಂತ ಈ ರೀಕೌಂಟ್ ಅನ್ನ ಈಗಲೇ ಮಾಡಿ ಮುಗಿಸಿ ಅಂತ ಹೇಳಿಬಿಡ್ಬೋದಾಗಿತ್ತು. 3 ವರ್ಷ ಎಳೆಯುವಂತ ಪ್ರಸಂಗ ಇರಲಿಲ್ಲ. ಮೂರು ಸಾರಿ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಈ ರೀಕೌಂಟ್ಗೆ ತಡೆ ತರುವಂತ ಕೆಲಸವನ್ನ ಕಾಂಗ್ರೆಸ್ನ ಅಭ್ಯರ್ಥಿ ಅನ್ನಬೇಕು ಮತ್ತು ಶಾಸಕರು ಅನ್ನಬೇಕು, ನನಗಿನ್ನು ಮತ್ತೆ ವಾಪಸ್ ಕನ್ಫ್ಯೂಷನ್ ಮಾಡಿದ್ರು, ರಾಜೇಗೌಡರು ಮಾಡಿದ್ರು. ನಾವು ಪಬ್ಲಿಕ್ ಡೊಮೈನ್ನಲ್ಲಿ ನಮ್ಮ ಕಾರ್ಯಕರ್ತರು ಕಳೆದ ಮರು ಎಣಿಕೆಯ ದಿನದಿಂದ ಇಲ್ಲಿವರೆಗೆ ಏನೇನು ಗೊಂದಲಗಳಿದೆ, ನಾನು ಈ ಪ್ರಶ್ನೆಯನ್ನ, ನನಗಿರುವ ಪ್ರಶ್ನೆಯನ್ನ ನಾನು ಈ ಸಭೆಯ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ತಪ್ಪಿದ್ರೆ ವಾಪಸ್ ಸರಿ ಮಾಡಿ. ಚುನಾವಣಾ ಎಣಿಕೆ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ನಡೆಯಬೇಕಾದಂತ ರೀತಿಯಲ್ಲೇ ನಡೆದಿದೆ ಅಂತ ಅವತ್ತೇ ಇವರಿಗೆ ಅನಿಸಿದ್ದರೆ, ಇವರ ಅಕ್ರಮ ಆಸ್ತಿಗಳಿಗೆ ಬೇರೆ ಬೇರೆ ಆರೋಪಗಳೇನೇನು ಮಾಡಿತ್ತು ಅವೆಲ್ಲವನ್ನು ಬಿಟ್ಟು ಈ ಮರುಮತ ಎಣಿಕೆ ಆಗಲಿ ಎನ್ನುವುದಕ್ಕೆ ಅವರು ಯಾಕೆ ಸಹಮತವನ್ನು ವ್ಯಕ್ತಪಡಿಸಲಿಲ್ಲ ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ನವರೆಗೆ ಒಂದೊಂದು ಸಾರಿಯನ್ನ 3 ಸಾರಿ ಯಾಕೆ ಹೋದರು ಅನ್ನುವಂಥದ್ದು ನಮ್ಮ ಪ್ರಶ್ನೆ. 3 ಸಾರಿ ಸುಪ್ರೀಂ ಕೋರ್ಟಿಗೆ. ಆದರೆ ಬಹುತೇಕ ಈ ಎಲೆಕ್ಷನ್ ಪಿಟಿಷನ್ಗಳಲ್ಲಿ ಯಾರು ಎಲೆಕ್ಷನ್ ಪಿಟಿಷನ್ ಹಾಕಿರುವಂತ ಡಿಫೀಟೆಡ್ ಕ್ಯಾಂಡಿಡೇಟ್ ಇರ್ತಾರೆ, ಆ ಇನ್ನೊಂದು ಚುನಾವಣೆಯ ಅವಧಿಯ ಒಳಗಡೆ ರೀಕೌಂಟ್ ಅನ್ನು ತರುವಂಥದ್ದೇ ಒಂದು ದೊಡ್ಡ ವಿಶೇಷ. ನಮ್ಮಲ್ಲಿ ಜಸ್ಟಿಸ್ ಡಿನೈಡ್ ಇಸ್ ಜಸ್ಟಿಸ್ ಡಿನೀಡ್ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಯ, ಸಿಗಬೇಕಾದ ನ್ಯಾಯ
ಸಿಗುವ ಸಂದರ್ಭದಲ್ಲಿ ನಿಮಗೆ ಸಿಗಲಿಲ್ಲ ಅಂತ ಆದ್ರೂ ಅದು ಅನ್ಯಾಯವಿದೆ. ಜಸ್ಟಿಸ್ ಡಿಲೇ ಈಸ್ ಜಸ್ಟಿಸ್ ಡಿಲೇಡ್. ನಾವು ಮೊನ್ನೆ ಮರು ಮತ ಎಣಿಕೆ ಆದ ಮೇಲೆ ಅಂದ್ಕೊಂಡ್ವಿ ಜಸ್ಟಿಸ್ ವಾಸ್ ಡಿಲೇಡ್ ಬಟ್ ನಾಟ್ ಡಿಲೇಡ್. ತಡ ಆಗಿದೆ ಆದರೂ ನ್ಯಾಯ ಸಿಕ್ಕಿದೆ ಅಂತ ಅಂದ್ಕೊಂಡ್ವಿ. ಸರಿ, ಕೋರ್ಟ್ನಿಂದ ಮರುಮತ ಎಣಿಕೆಗೆ ಆದೇಶ ಬಂದು ದಿನ ಫಿಕ್ಸ್ ಆಗಿ ಆವತ್ತಿನ ಬೆಳಗ್ಗೆ 8:30ಯಿಂದ ರಾತ್ರಿ ಸುಮಾರು 12 ಗಂಟೆಯವರೆಗೆ ನಡೆದಿರುವ ಹೈಡ್ರಾಮಾಗಳನ್ನು ಒಂದ್ಸಾರಿ ನೀವು ನೋಡಬೇಕು. ಹೈಡ್ರಾಮಾಗಳನ್ನು ಒಂದ್ಸಾರಿ ನೋಡಬೇಕು. ನಾವು ಕೌಂಟಿಂಗ್ ಶುರುವಾಗುತ್ತೆ 9 ಗಂಟೆಗೆ, ಸ್ಟ್ರಾಂಗ್ ರೂಮ್ನಿಂದ ಬ್ಯಾಲೆಟ್ಗಳನ್ನು ತರ್ತಾರೆ IDST ಕಾಲೇಜಿಗೆ ಅಂತ ಇರಬೇಕಾದ್ರೆ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ ಕಾಂಗ್ರೆಸ್ ನಾಯಕರುಗಳು ಬೊಬ್ಬೆ ಹೊಡಿತಾರೆ. ಇಲ್ಲಿ ಬೀಗ ಹೊಡೆದು ಹೋಗಿದೆ, ಇಲ್ಲಿ ಫ್ರಂಟ್ ಬೀಗ ಕೆಳಗೆ ಬಿದ್ದಿದೆ, ಇದು ಟ್ಯಾಂಪರ್ ಆಗಿದೆ, ಈ ಮತ ಎಣಿಕೆಯನ್ನು ಮಾಡಬಾರದು ಅಂತ ಹೇಳಿ ಇಲ್ಲದ ಪ್ರಯತ್ನವನ್ನ ತಮ್ಮ ಸರ್ಕಾರ, ತಮ್ಮ ಪವರು, ತಮ್ಮ ಅಧಿಕಾರವನ್ನು ಬಳಸಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ನಮಗೆ ಗೊತ್ತಿರಬೇಕು ಅನ್ನೋ ಕಾರಣ ಹೇಳ್ತಾ ಇದ್ದೇನೆ. ಮತ ಎಣಿಕೆಯ ದಿನ ಬೆಳಿಗ್ಗೆಯೂ ಮಾನ್ಯ ರಾಜೇಗೌಡರಿಗೆ ಮತ್ತು ಅವರ ಟೀಮ್ನವರಿಗೆ ಈ ಮತ ಎಣಿಕೆಯನ್ನ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ನನ್ನ ಪ್ರಶ್ನೆ, ಇಲ್ಲೇನೋ ನಡೆದಿದೆ ಅಂತ ತಮಗೇನಾದರೂ ಅನಿಸಿದ್ರೆ, ನಾನು ನ್ಯಾಯಯುತವಾಗಿ ಈ ಸ್ಥಾನದಲ್ಲಿ ಕೂತಿದ್ದೇನೆ ಅಂತ ಅನಿಸ್ಬಿಟ್ಟಿದ್ರೆ ಬೆಳಗ್ಗೆ ಗಲಾಟೆ ಮಾಡಿದ್ರಿ? ಬೆಳಗ್ಗೆ 8:00ವರೆಗೆ ಸ್ಟ್ರಾಂಗ್ ರೂಮು ಅವ್ರು ಬಳಸಿದ ಪದಗಳನ್ನೇ ಬಳಸ್ತೇನೆ, ಟ್ಯಾಂಪರ್ ಆಗಿದೆ. ಸರಿನಾ? ನಾವು ಚಿಕ್ಕಮಗಳೂರಲ್ಲಿ ಒಳಗಡೆಯಿಂದ ನಮಗೆ ಮಾಹಿತಿ ಬರ್ತಾ ಇರಲಿಲ್ಲ, ಹೊರಗಡೆ ಹೋಗಿ ಊಟ ಮಾಡ್ತಾ ಇದ್ವಿ. 2:30 ಗಂಟೆಗೆ ಸಂಭ್ರಮಾಚರಣೆ ಶುರುವಾಯಿತು. ಇದಕ್ಕಿದ್ದಂಗೆ ಡೋರು, ನಗ ಎಲ್ಲ ಬಂತು, ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಏನು ಅಂತ ಕೇಳಿದ್ರೆ, ಇಲ್ಲ ನಮ್ದು ಆಯ್ತು ರೀಕೌಂಟ್ ಅಂತ ಹೇಳಿದ್ರು. ಯಾವ ಟ್ರಂಕು 8:45ಗೆ ಬೆಳಗ್ಗೆ ಸರಿ ಇರಲಿಲ್ಲ, ಮಧ್ಯಾಹ್ನ 2:30 ಗಂಟೆಗೆ ಟ್ರಂಕ್ ಸರಿಯಾಗಿತ್ತು. ಸರಿನಾ? 2:30 ಗಂಟೆಗೆ ಟ್ರಂಕ್ ಸರಿಯಾಯಿತು. ಬಾಳೆಹೊನ್ನೂರಿನಲ್ಲಿ ಬಿರಿಯಾನಿ ರೆಡಿ ಆಯಿತು, ವೇದಿಕೆ ಬಂತು, ಟ್ರಂಕ್ ಸರಿಯಾಯಿತು. 8:30ಯಿಂದ ಮಧ್ಯಾಹ್ನ 2:30. ಯಾವ ಟ್ರಂಕು, ಯಾವ ಸ್ಟ್ರಾಂಗ್ ರೂಮು ವ್ಯವಸ್ಥೆ, ಬ್ಯಾಲೆಟ್ಗಳು 2:45ಗೆ ಸರಿ ಇದ್ವೋ ಅದೇ ಟ್ರಂಕು, ಅದೇ ಬ್ಯಾಲೆಟ್ಟು, ಅದೇ ವ್ಯವಸ್ಥೆ ಮತ್ತೆ ರಾತ್ರಿ 11 ಗಂಟೆಗೆ ಕೆಟ್ಟೋಗುತ್ತೆ. ನಾನು ಹೇಳಿದ್ರೆ ಏನಾದ್ರು ಕನ್ಫ್ಯೂಷನ್ ಇದೆ? ಇಲ್ಲ. ಒಂದು ದಿನದಲ್ಲಿ ಬೆಳಗ್ಗೆ 8:45ರಿಂದ ರಾತ್ರಿ 11 ಗಂಟೆಯವರೆಗೆ 3 ಸ್ಟ್ಯಾಂಡ್ಗಳನ್ನು ಈ ಎಲ್ಲ ಮಹಾನುಭಾವರು ತಗೊಂಡ್ರು. 3 ಸ್ಟ್ಯಾಂಡ್ ತಗೊಂಡ್ರು. ಒಬ್ಬನೇ ಒಬ್ಬ ಹೇಳಿ, ಅಲ್ಲರಿ ನಾನು ಗೆದ್ದಿದ್ದೀನಿ ಅಂತ ಸಂಭ್ರಮಾಚರಣೆ ಬೇಡ, ಯಾಕಂದ್ರೆ ಟ್ರಂಕ್ ಸರಿ ಇರಲಿಲ್ಲ. ಮಧ್ಯಾಹ್ನ ಹೇಳ್ಬೇಕಾಗಿತ್ತಲ್ಲ. ಈ ಬಿರಿಯಾನಿ ಮಾಡಿಸ್ಬೇಕಾದ್ರೆ ಮೊದಲು, ಬಿರಿಯಾನಿ ಮಾಡಬೇಡಪ್ಪ, ವಿಜಯೋತ್ಸವ ಎಲ್ಲ ಬೇಡ, ಡ್ಯಾನ್ಸ್ ಮಾಡಬೇಡಿ, ಡೋರ್ ಹೊಡಿಬೇಡಿ, ಯಾಕಂದ್ರೆ ಟ್ರಂಕ್ ಸರಿ ಇರಲಿಲ್ಲ. ಬೆಳಿಗ್ಗೆ ತನಿಖೆ ಆಗಲಿ ಹೇಳಿಲ್ಲ, 2:30 ಟ್ರಂಕ್ ಸರಿಯಾಗೋದು. ಆ ಸರಿ ಇದ್ದ ಟ್ರಂಕ್ 11 ಗಂಟೆಗೆ ಮತ್ತೆ ಟ್ಯಾಂಪರ್ ಆಯಿತು, ಅದೇನೋ ಚೋರಿ ಆಯಿತು ಎಲ್ಲ ಹೇಳಿದ್ದಾರೆ. ಬೇರೆ ಬೇರೆ ಪದಗಳನ್ನು ಬಳಸಿದ್ದಾರೆ. ಇದೆಲ್ಲ ಆ ಪದಗಳನ್ನು ಮತ್ತೆ ವಾಪಸ್ ಬಳಕೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಸ್ಟ್ಯಾಂಡ್ ಯಾಕೆ? ಮತ್ತು ಗೆದ್ದಿರುವಂತಹ ಸಣ್ಣ ಮತಗಳ ಅಂತರ, ಇಷ್ಟೆಲ್ಲ ಹೈಡ್ರಾಮಾಗಳ ನಡುವೆ ನಾವು ಕಳೆದ ಮರುಮತ ಎಣಿಕೆಯ ನಂತರ ಮತ್ತು ಸುಪ್ರೀಂ ಕೋರ್ಟ್ನ ಬೆಳವಣಿಗೆಗಳ ನಂತರ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೊತೆಗಿನ ಮಾತುಗಳು, ನಡವಳಿಕೆಗಳು ಇವೆಲ್ಲ ಹೇಗಿತ್ತು ಅಂತ ಒಂದ್ಸಾರಿ ನಾವೆಲ್ಲ ಅಬ್ಸರ್ವ್ ಮಾಡಬೇಕು. ನಮ್ಮ ಕಾರ್ಯಕರ್ತರು ಬಹಳಷ್ಟು ಜನ ಬಹಳ ಆತಂಕದಿಂದ ಫೋನ್ ಮಾಡೋದು, ಏನು ನಡೀತಾ ಇದೆ, ಎಷ್ಟು ಅಂತ ಹೇಳಿದ್ರೆ ಒಂದೊಂದ್ಸಾರಿ ನಮಗೆ ತಾಳ್ಮೆಯಿಂದ ಉತ್ತರ ಕೊಡೋದು ಕಷ್ಟ ಏನೋ ಅನ್ನುವ ಮಟ್ಟಕ್ಕೆ ಬಹಳ ಆತಂಕದಿಂದ ಫೋನ್ ಮಾಡೋದು. ಮತ್ತು ನನಗೆ ವೈಯಕ್ತಿಕವಾಗಿ ನಾನು ಅಂದ್ಕೊಂಡಿರುವಂಥದ್ದು, ಚುನಾವಣೆ, ಕೋರ್ಟು, ಈ ವ್ಯವಸ್ಥೆಗಳ ಮಧ್ಯೆ ಈ ಮಾನ್ಯ ಜೀವರಾಜ್ ಅವರು ಮಾಡಿರುವಂಥ ಹೋರಾಟ ಬಹಳ ಕಮಿಟ್ಮೆಂಟ್ನ ಹೋರಾಟ, 3 ವರ್ಷಗಳ ಹೋರಾಟ. ದಿನಪ್ರತಿ ನಾನು ಬೆಂಗಳೂರಿನಲ್ಲಿ ಕೇಳ್ತಾ ಇದ್ದೆ, ಈ ಎಲೆಕ್ಷನ್ ಪಿಟಿಷನ್ ಹಾಕಿರುವ ಕ್ಷೇತ್ರಗಳ ಪೈಕಿ ಯಾವ ಕೇಸುಗಳು ಬಹಳ ಸ್ಪೀಡ್ ಟ್ರ್ಯಾಕ್ನಲ್ಲಿದೆ. ಅವ್ರು ಹೇಳ್ತಾ ಇದ್ರು, ಮೊನ್ನೆ ಮಾಲೂರು ಮತ್ತು ಶೃಂಗೇರಿ ಅವರಿಬ್ಬರು ಡಿಫಿಟೆಡ್ ಕ್ಯಾಂಡಿಡೇಟ್ಸು ಆಲ್ಮೋಸ್ಟ್ ಹಿಯರಿಂಗ್ ಟು ಹಿಯರಿಂಗ್ ಬಂದು
ಕೋರ್ಟ್ನಲ್ಲಿ ಕೂತ್ ಕೇಸ್ ನಡೆಸ್ತಾ ಇದ್ದಾರೆ, ಬಹಳ ಸ್ಪೀಡ್ ಟ್ರ್ಯಾಕ್ ನಲ್ಲಿ ನಡೀತಾ ಇದೆ, ಬಹಳ ತಾಳ್ಮೆ, ಎಲ್ರಿಗೂ ವಿಶ್ವಾಸ ಇತ್ತು ಅಂತ ನನಗೇನು ಅನಿಸ್ತಾ ಇಲ್ಲ. ಆದ್ರೆ ಅವರಿಗೆ ಆ ವಿಶ್ವಾಸ ಇದ್ದ ಕಾರಣಕ್ಕೆ 3 ವರ್ಷಗಳ ಕಾಲ ಆ ಕೋರ್ಟ್ನಲ್ಲಿ ಕೇಸ್ ನಡೆಸಿ ಇಲ್ಲಿವರೆಗೆ ಬಂದು ನಂತರ ಸಂಜೆ ಚುನಾವಣಾ ಅಧಿಕಾರಿಗೆ ಹೈಕೋರ್ಟ್ ಆರ್ಡರ್ನಲ್ಲಿ ಡಿಕ್ಲರೇಷನ್ ಅನ್ನುವಂಥ ಒಂದು ಪದ ಇತ್ತು. ಆ ಡಿಕ್ಲರೇಷನ್ ಅನ್ನುವ ಪದವನ್ನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಅವತ್ತು ಬಂದ ರಿಟರ್ನಿಂಗ್ ಆಫೀಸರ್ ತಗೊಂಡ್ರು ಅಂತ ನನಗೆ ಗೊತ್ತಿಲ್ಲ. ಮರುಮತ ಎಣಿಕೆಯಲ್ಲಿ ಹೆಚ್ಚಿನ ಮತಗಳು ಹಿಂದೆ ಸೋತ ಅಭ್ಯರ್ಥಿಗೆ ಬಂದಿದೆ ಅಂತ ಆದ ಮೇಲೆಯೂ ಕೂಡ ಅವತ್ತು ಬಂದಿರುವಂತಹ ಚುನಾವಣೆಯ ಅಧಿಕಾರಿ ತನ್ನ ಅಧಿಕಾರವನ್ನು ಬಳಸಿಕೊಂಡು ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಬೇಕಿತ್ತೋ ಬೇಡ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡಲಿಲ್ಲ. ಮತ್ತೆ ಇಷ್ಟಾದ ಮೇಲೂ ಈ ಟ್ಯಾಂಪರಿಂಗ್ ಅನ್ನುವಂಥ ಆರೋಪವನ್ನು ಮಾಡ್ತಾ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡುವುದನ್ನ ತಡೆದರೆ ಕಾಂಗ್ರೆಸ್ನವರೇ, ನನ್ನ 2ನೇ ಪ್ರಶ್ನೆ ಯಾಕೆ, ನನ್ನ 3ನೇ ಪ್ರಶ್ನೆ. 1ನೇ ಪ್ರಶ್ನೆ 3 ಸಾರಿ ಸುಪ್ರೀಂ ಕೋರ್ಟಿಗೆ ಯಾಕೆ ಹೋದ್ರೆ, ಡೇ 1 ಸ್ವಚ್ಛ ನಾನು ಹೇಳ್ಬಿಡ್ಬೋದು, ನಡೆದು ಹೋಗಲಿ ಇಟ್ಕೊಂಡು. 2ನೇದು ದಿನದಲ್ಲಿ 3 ಸರಿ ಇದು ಹ್ಯಾಕ್ ಸ್ಟ್ಯಾಂಡ್ ಬದಲಾಗುತ್ತೆ. 8:45 ಒಂದು, 2:30 ಒಂದು, ರಾತ್ರಿ 11 ಸ್ಟ್ಯಾಂಡ್ ಹೇಗೆ ಬದಲಾಗುತ್ತೆ. ಸಂಜೆ ಸರ್ಟಿಫಿಕೇಟ್ ಕೊಡದ ಹಾಗೆ ತಮ್ಮೆಲ್ಲ ಅಧಿಕಾರವನ್ನು ಬಳಸಿ ತಡೆದಿರುವ ಕಾರಣ ಏನು? ಸರಿ, ಎಲೆಕ್ಷನ್ ಕಮಿಷನ್ಗೆ ವಾಪಸ್ ಇಲ್ಲಿ ನಡೆದಿರುವಂತಹ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದ ಮೇಲೆ ಬಹಳ ಪ್ರಯಾಸದಲ್ಲಿ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡ ಮೇಲೆ ನನ್ನ 4ನೇ ಪ್ರಶ್ನೆ, ಸ್ಪೀಕರ್ ಅನ್ನುವಂಥದ್ದು ಸಾಂವಿಧಾನಿಕವಾದ ಬುದ್ಧಿಯೇ ಆಡಳಿತ ಪಕ್ಷದಿಂದ ನಿಯುಕ್ತಿಗೊಂಡಿರುವ ಕಾರಣಕ್ಕೆ ರೂಲಿಂಗ್ ಪಾರ್ಟಿಯ ಸಣ್ಣ ನೆರಳಿನಲ್ಲಿ ಇರ್ತಾರೆ ಅನ್ನುವಂಥದ್ದು ರಾಜಕೀಯ ಪ್ರತೀತಿ. ಈಗ ನಾನು ಹೇಳೋದು ಒಂದು ರಾಜಕೀಯವಾದ ಪ್ರತೀತಿ. ಸ್ಪೀಕರು ಪ್ರಮಾಣ ವಚನವನ್ನು ಕೊಡೋದಕ್ಕೆ ರಾಜಭವನದಿಂದ ಸೂಚನೆ ಬರುವವರೆಗೂ ಕಾಯುವ ಪರಿಸ್ಥಿತಿ ನಿರ್ಮಾಣ ಯಾಕಾಯಿತು? ಎಲೆಕ್ಷನ್ ಕಮಿಷನ್ ಈಸ್ ಅನ್ ಅಟಾನಮಸ್ ಬಾಡಿ, ಒಂದು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆ ಎಲೆಕ್ಷನ್ ಕಮಿಷನ್. ಯಾವ ಚುನಾವಣೆಯಲ್ಲಿ ಇವನು ಗೆದ್ದಿದ್ದಾನೆ ಅಂತ ಒಬ್ಬ ಅಭ್ಯರ್ಥಿಗೆ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿದ ಮೇಲೆ ಪ್ರಮಾಣ ವಚನ ಕೊಡೋದಕ್ಕೆ ತಡೆದಿದ್ದು ಯಾಕೆ? ರಾಜಭವನದಿಂದ ಸೂಚನೆ ಬಂದು ಸ್ಪೀಕರ್ ಪ್ರಮಾಣ ವಚನ ಕೊಡಬಹುದು ಅಂತ. ಈ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಸ್ಪೀಕರ್ ಪ್ರಮಾಣ ವಚನ ಕೊಡಲೇ ಇಲ್ಲ ಅಂತಂದ್ರೆ ರಾಜಭವನದಲ್ಲಿರುವಂತಹ ರಾಜ್ಯಪಾಲರು, ಕಾನ್ಸ್ಟಿಟ್ಯೂಷನಲ್ ಗ್ರೌಂಡ್ಸ್ ನಲ್ಲಿ ಕೆಲಸ ಮಾಡುವಂತಹ ರಾಜ್ಯಪಾಲರು ಯಾವುದಾದ್ರೂ ಒಬ್ಬ ಹಿರಿಯ ಸದಸ್ಯರಿಂದ ಪ್ರಮಾಣ ವಚನ ಕೊಡಿಸಬಹುದು ಅನ್ನುವಂತ ಅವಕಾಶ ಇದೆ. ಸುಮ್ಮನೆ ಕೊಡಲಿಲ್ಲ ಸ್ಪೀಕರ್ ಇಂದ ಪ್ರಮಾಣ ವಚನ ಆದ್ಮೇಲೆ ವಾಪಸ್ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿ, ಸುಪ್ರೀಂ ಕೋರ್ಟ್ ಮೊನ್ನೆ ಇಲ್ಲಿ ನಡೆದಿರುವಂತಹ ಪ್ರಕರಣಗಳಿಗೆ ಸ್ಟೇ ಅಂತ ಕೊಟ್ಟಿದೆ. ನಾನು ಆರ್ಡರ್ ಕಾಪಿನ ಓದ್ತಾ ಇದ್ದೆ. ಇದು ನಾನು ಅದಕ್ಕೆ ಅಡ್ರೆಸ್ ಮಾಡಬೇಕಾದ್ರೆ ವೇಣುವಣ್ಣ ಏನು ಹೇಳಿದ್ರು ಅದನ್ನ ನಾನು ಅಕ್ನಾಲೆಡ್ಜ್ ಮಾಡ್ತೀನಿ ಅಂತ ಹೇಳಿ. ಟೆಕ್ನಿಕಲಿ ಯಾರು ಎಮ್ ಎಲ್ ಎ ರಿಸ್ಟೋರೇಷನ್ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ಎಲ್ಲಿಯವರೆಗೆ ರಿಸ್ಟೋರೇಷನ್? ಅದು ಒಂದು ಇಂಟರಿಮ್ ಸ್ಟೇ, ಮಧ್ಯಂತರವಾಗಿರ್ತಕ್ಕಂಥ ತಡೆ ಅನ್ನೋದು ಕನ್ನಡದಲ್ಲಿ ಬಳಸಬಹುದಾದ ಸರಿಯಾದ ಶಬ್ದ. ತೀರ್ಪಲ್ಲ, ಸುಪ್ರೀಂ ಕೋರ್ಟ್ ಇಂದ ಬಂದಿರುವಂತದ್ದು ತೀರ್ಪಲ್ಲ, ಒಂದು ಮಧ್ಯಂತರವಾಗಿರುವಂತಹ ತಡೆ. ಎಲ್ಲಿವರೆಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂಟಿಲ್ ನೆಕ್ಸ್ಟ್ ಹಿಯರಿಂಗ್. ಯಾವ್ದು ನೆಕ್ಸ್ಟ್ ಹಿಯರಿಂಗ್? ಮೊನ್ನೆ 23ನೇ ತಾರೀಕು ಹಿಯರಿಂಗ್ ಆಗಿದೆ, ಮುಂದಿನ 23ಕ್ಕೆ ಆಗೋದಿದೆ. ಮೊನ್ನೆ ಒಂದು ಹಿಯರಿಂಗ್ ಮುಗಿದಿದೆ. ಹೀಗೆ ಟೆಕ್ನಿಕಲಿ ಮಾತಾಡಬೇಕಾದ್ರೆ ವಾಪಸ್ಸು ವಿಧಾನಸಭೆಯ ಸದಸ್ಯನೊಬ್ಬ ಕಲಾಪಗಳಲ್ಲಿ ಭಾಗವಹಿಸಬಹುದು, ಮತ ಚಲಾಯಿಸಬಹುದು, ಅವರು ನಾಮಿನೇಟ್ ಆಗಿರುವಂತಹ ಸಮಿತಿಯ ಸಭೆಗಳಲ್ಲಿ ಭಾಗವಹಿಸಬಹುದು ಅಂತ ಆದರೆ ಆ ವಿಧಾನಸಭಾ ಸದಸ್ಯರಿಗೆ ವಿಧಾನಸಭೆಯಲ್ಲಿ ಪ್ರಮಾಣ ವಚನ ಆಗಿರಲೇಬೇಕು. ವಿಧಾನಸಭೆಯಲ್ಲಿ ವಾಪಸ್ ರೀಸೆಂಟ್ ಪ್ರಮಾಣ ವಚನ ಆಗಿರೋದು ಯಾರಿಗೆ? ಈಗ ಟೆಕ್ನಿಕಲಿ ಹೇಗೆ ಶಾಸಕರಾದ್ರೆ, ನಾನೇ ಕಾನೂನಿನ ಪಂಡಿತ, ಇದೊಂದು ಲೀಗಲ್ ಬ್ಯಾಟಲ್, ಇದೊಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಅಂತ ನೋಡಬಹುದಾದ್ರೆ, ಈಗಲೂ
ಈಗಲೂ ಅವ್ರು ವಾಪಸ್ MLA ಅಂತ ಆರ್ಡರ್ ಹೇಳಿ ಬಹಳ ಸ್ಪಷ್ಟವಾಗಿ ಅದರ ಕೊನೆಯ ಸಾಲ ಹೇಳ್ತೀನಿ ನಾನು. ಆಲ್ ಸ್ಟೆಪ್ಸ್ ಟೇಕನ್ ಪರ್ಸ್ಯೂಡ್ ಟು ದ ಅಪೋಸ್ಟೇಟೆಡ್ ಎಕ್ಸರ್ಸೈಸ್ ಬೈ ದ ರಿಟರ್ನಿಂಗ್ ಆಫೀಸರ್ ಶೆಲ್ ರಿಮೈನ್ ಇನ್ ಅಬೈನ್ಸ್ ಟಿಲ್ ದ ನೆಕ್ಸ್ಟ್ ಹಿಯರಿಂಗ್. ಟಿಲ್ ದ ನೆಕ್ಸ್ಟ್ ಹಿಯರಿಂಗ್. ಇಫ್ ದಟ್ ರಿಕ್ವೈರ್ಸ್ ರಿಸ್ಟೋರೇಷನ್ ಆಫ್ ಸ್ಟೇಟಸ್ ಕೋ ಆಂಟೆ ಸ್ಟೆಪ್ಸ್ ಶೆಲ್ ಬಿ ಟೇಕನ್ ಇನ್ ದ ರಿಗಾರ್ಡ್ ಫಾರ್ ಅಂತ ಹೇಳಿದ್ದಾರೆ. ಅಗತ್ಯ ಇದ್ದರೆ, ಇಫ್ ದಟ್ ರಿಕ್ವೈರ್ಸ್ ದ ರಿಸ್ಟೋರೇಷನ್, ಎಲ್ಲಿವರೆಗೆ ರಿಸ್ಟೋರೇಷನ್? ಹಿಂದಿನ ಸ್ಥಿತಿಯನ್ನು ಕಾಪಾಡಿ ಅಂದ್ರೆ ಯಾವ ಸ್ಥಿತಿ? ಯಾವ ಸ್ಥಿತಿ? ಈ ಕ್ಲಾರಿಟಿ ಒಟ್ಟು ಈ ಪ್ರಕರಣದಲ್ಲಿ ಮಾಧ್ಯಮದ ಮುಂದೆ ಬಹಳ ಪುಂಖಾನುಪುಂಖವಾಗಿ ಮಾತನಾಡ್ತಾ ಇದ್ದಂತ ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಮತ್ತು ನ್ಯಾಯವಾದಿಗಳು ಹೇಳಬೇಕು. ಇದನ್ನ ನನ್ನ 5ನೇ ಪ್ರಶ್ನೆ. ಎಲ್ಲಿವರೆಗಿದೆ? ಅಂಟಿಲ್ ನೆಕ್ಸ್ಟ್ ಹಿಯರಿಂಗ್ ಅಂತಿದೆ. ಏನಂತ ಇದೆ? ರಿಸ್ಟೋರೇಷನ್ ಅಂತಿದೆ. ರಿಸ್ಟೋರೇಷನ್ ಎಲ್ಲಿಂದ? ಇಲ್ಲ. ವಿಧಾನಸಭೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಪ್ರಮಾಣ ವಚನವನ್ನು ತಗೊಂಡ ಮೇಲೆ ಮತ್ತೊಬ್ಬ ಶಾಸಕ ಹೋಗಿ ಸದನದ ಸಮಿತಿಯ ಸಭೆಗಳಲ್ಲಿ ಭಾಗವಹಿಸಬಹುದಾ? ಗೊತ್ತಿಲ್ಲ. ಸ್ಪೀಕರ್ ಹೇಳ್ತಾರೆ ಅವ್ರು ಬಂದ್ರೆ ನಾನು ಪ್ರಮಾಣ ವಚನ ಕೊಡ್ತೀನಿ. ಇವರೇ ಸ್ವಂತವಾಗಿ ಹೇಳಿದ್ರು ನನಗೇನು ಪ್ರಮಾಣ ವಚನ ಬೇಡ, ಒಳಗೋದು ಸದನದ ಸಮಿತಿಯ ಸಭೆಗಳಲ್ಲಿ ಭಾಗವಹಿಸಿ. ಈಗ ನಾವಿರುವಂತಹ ಸನ್ನಿವೇಶ ಸಂದರ್ಭ ಎಂಥದ್ದು ಅಂತ ಹೇಳಿದ್ರೆ, ಒಂದು ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರು, ನಾವು ನಮ್ಮೂರಲ್ಲಿ ಚುನಾವಣೆ ಮಾಡುವಂಥವರು, ನಮ್ಮೂರಲ್ಲಿ ಪಾರ್ಟಿಗೆ ನೇತೃತ್ವ ಕೊಡುವಂಥವರು, ನಮ್ಮ ಮಧ್ಯೆ ಕನ್ಫ್ಯೂಷನ್ಗಳು, ಗೊಂದಲಗಳು ಇರಬಾರದು ಅನ್ನುವ ಕಾರಣಕ್ಕೆ ಒಂದು ಕ್ಲಾರಿಟಿಯನ್ನು ನಾವು ತಂದುಕೊಳ್ಬೇಕು. ಎಲ್ಲಿವರೆಗೆ ಕಾಯಬೇಕು? ನ್ಯಾಯಾಲಯದ ಮೇಲೆ, ನ್ಯಾಯಾಂಗದ ಬಗ್ಗೆ, ನ್ಯಾಯಾಲಯದ ವ್ಯವಸ್ಥೆಗಳ ಬಗ್ಗೆ ನಮಗೆ ನಂಬಿಕೆ ಇದೆ. ಆದರೆ ನಡೀತಾ ಇರುವ ಎಲ್ಲ ಬೆಳವಣಿಗೆಗಳು ನೋಡಿದ್ರೆ ಹಲವಾರು ಸಾರಿ ರಿಟೈರ್ ಆಗಿರುವಂತಹ ಚೀಫ್ ಜಸ್ಟಿಸ್ಗಳು, ಎಕ್ಸ್ ಚೀಫ್ ಜಸ್ಟಿಸ್ಗಳೇ ಹೇಳಿದ್ದಾರೆ, ನ್ಯಾಯಾಂಗವು ಹೇಗೆ ಬ್ಯೂರೋಕ್ರಸಿ ಮತ್ತು ಲೆಜಿಸ್ಲೇಚರ್ ಕೆಟ್ಟಿದೆ ಅಂತ ಹೇಳ್ತಾ ಇದ್ದೀವಿ, ನ್ಯಾಯಾಂಗ ಜುಡಿಷಿಯರಿಯ ಒಳಗೂ ಕೂಡ ಕೆಟ್ಟಿರುವ ಸ್ವಲ್ಪ ಕೆಟ್ಟ ವಾಸನೆ ಇದೆ. ಇದನ್ನು ನಾನು ಹೇಳಿದ್ದೆ, ರಿಟೈರ್ ಆಗಿರುವಂತಹ ಚೀಫ್ ಜಸ್ಟಿಸ್ಗಳು ಹೇಳಿದ್ದಾರೆ. ಇದರಿಂದ ಈ ವ್ಯವಸ್ಥೆಗಳು ಕೆಡುವ ಪ್ರೋಸೆಸ್ನಲ್ಲಿ ನ್ಯಾಯಾಂಗವೂ ಹೊರತಾಗಿಲ್ಲ ಅಂತ ಹೇಳಿದ್ದಾರೆ. ಹಾಗಂದ್ರೆ ನಮಗೇನು ಸಂದೇಹ, ಅನುಮಾನ, ಗೊಂದಲಗಳೇನಿಲ್ಲ. ನಮಗೆ ವಿಶ್ವಾಸ ಇದೆ, ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವುದು ತಡವಾಗಿರ್ಬೋದು, ಆದರೆ ಸಿಗುತ್ತೆ ಅನ್ನುವಂಥ ವಿಶ್ವಾಸದ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನ ಇಂಟ್ಯಾಕ್ಟ್ ಆಗಿ ನಮ್ಮೂರು, ನಮ್ಮ ತಾಲೂಕು, ನಮ್ಮ ಜಾಗಗಳಲ್ಲಿ ಇಟ್ಕೊಂಡು ಒಟ್ಟಿಗೆ ನಿಂತ್ಕೊಳ್ಬೇಕು ಅನ್ನುವ ಒಂದು ಸಂದೇಶವೇ ಈ ಸಭೆಯ ಬಹಳ ದೊಡ್ಡ ಸಾರ. ನಾವೆಲ್ಲ ಒಟ್ಟಿಗೆ ನಿಂತ್ಕೊಬೇಕು. ಈ ಹೋರಾಟದ ಜೊತೆ ನಾವೇನು ದಿನ ಹೋರಾಡೋಕ್ಕಾಗೋದಿಲ್ಲ, ಆದರೆ ಮಾನಸಿಕವಾಗಿ, ನೈತಿಕವಾಗಿ ಇದು ಕೇವಲ ಒಬ್ಬ ವ್ಯಕ್ತಿಯ ಹೋರಾಟ ಅಲ್ಲ, ಬದಲಾಗಿ ಒಂದು ಒಟ್ಟು ಪಾರ್ಟಿಯ, ಒಟ್ಟು ವ್ಯವಸ್ಥೆಯ ಹೋರಾಟ ಅನ್ನೋದನ್ನು ನಮ್ಮ ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಇದು ಸೇರಿದ್ದೇವೆ. ನ್ಯಾಯದ ನಿರೀಕ್ಷೆಯಲ್ಲಿದ್ದೇವೆ, ನ್ಯಾಯ ಸಿಗುವಂತಹ ವಿಶ್ವಾಸ ಕೂಡ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇನ್ನೇನು ಬರೋದಿದೆ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರುವಂತಹ ವಾತಾವರಣ ಮೇಲೆದ್ದಿದೆ. ಯಾವ ನೆಲದಿಂದ ಬಂದ ವಿವೇಕಾನಂದರು ಜಗತ್ತಿಗೆ ಆಧ್ಯಾತ್ಮದ ಸಂದೇಶವನ್ನು ಕೊಟ್ಟಿದ್ರು, ಯಾವ ನೆಲದಿಂದ ಬಂದ ಮಹರ್ಷಿ ಅರವಿಂದರು ಸ್ವಾತಂತ್ರ್ಯದ ಹೋರಾಟಕ್ಕೆ ಸಂತ ಶಕ್ತಿಯನ್ನು ತುಂಬಿದರು, ಯಾವ ನೆಲದಿಂದ ಒಂದೇ ಮಾತ್ರ ಗೀತೆ ಮೊಳಗಿತು, ಆ ನೆಲ ಬಂಗಾಳದಲ್ಲಿ ಬಿಜೆಪಿಗೆ ಕೇರಳದಂತ ರಾಜ್ಯದಲ್ಲಿ 3 ಸೀಟ್ ಗೆದ್ದರೂ ಕೂಡ ಗೆದ್ದಿರುವಂತಹ ವೋಟ್ ಪರ್ಸೆಂಟೇಜು ಮತ್ತು ಪಾರ್ಟಿಯ ವಿಸ್ತಾರ, ಕೆಳಮಟ್ಟದಲ್ಲಾಗ್ತಾ ಇರುವಂತಹ ಪಾರ್ಟಿಯ ವಿಸ್ತಾರ ನಿಶ್ಚಯವಾಗಿ 50 ವರ್ಷಗಳಲ್ಲಿ ಕೇರಳದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಿಡಿಯುತ್ತೆ. ಇವತ್ತು 200 ಸೀಟ್ ಬೆಂಗಾಲ್ನಲ್ಲಿ ಬಂದಿದೆ ಅಂದ್ರೆ ಸರಿಯಾಗಿ 2016 10 ವರ್ಷದ ಹಿಂದೆ ನಡೆದಂತ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲಲ್ಲೂ ಬಿಜೆಪಿ ಬಂದಿದ್ದು 3 ಸೀಟ್. ಇಡೀ ದೇಶದಲ್ಲಿ ಬಿಜೆಪಿಯ ಪರವಾಗಿರುವಂತಹ ವಾತಾವರಣ ಇದೆ ಮತ್ತು ಕಾಂಗ್ರೆಸ್ಸಿಗೆ ಇದೊಂದು ಚಾಳಿಯಾಗಿ ಬದಲಾಗಿದೆ. ಕೇರಳದಲ್ಲಿ EVM, ಚುನಾವಣಾ ಆಯೋಗ ಎಲ್ಲವೂ ಜಸ್ಟಿಫೈಡ್ ಅಂಡ್ ಟ್ರಾನ್ಸ್ಪರೆಂಟ್. ಕರ್ನಾಟಕದಲ್ಲಿ ಚುನಾವಣಾ ಆಯೋಗ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದೆ. ಕರ್ನಾಟಕದಲ್ಲಿ ಚುನಾವಣಾ ಆಯೋಗ
ಅತ್ಯಂತ ಪಾರದರ್ಶಕವಾಗಿ, ಅತ್ಯಂತ ಚೆನ್ನಾಗಿ, ಅತ್ಯಂತ ಉತ್ಕೃಷ್ಟವಾದ ಕೆಲಸ ಮಾಡಿದೆ. ಯಾಕಂದ್ರೆ ಇವರಿಗೆ 136 ಸೀಟ್ ಬಂದಿದೆ. ಸರಿನಾ? ವೆಸ್ಟ್ ಬೆಂಗಾಲಲ್ಲಿ ಇವರಿಗೆ ಡಬಲ್ ಡಿಜಿಟ್ ಇದೆ, 2 ಅಂಕಿಗೂ ಹೋಗಲ್ಲ ಇದು ಕಾಂಗ್ರೆಸ್ನವರು. ಆದ್ರೆ ಮಮತಾ ಬ್ಯಾನರ್ಜಿ ವೆಸ್ಟ್ ಬೆಂಗಾಲ್ ಸೋತಿದ್ದಾರೆ ಎನ್ನುವ ಕಾರಣಕ್ಕೆ ಅಲ್ಲಿ ಎಲೆಕ್ಷನ್ ಕಮಿಷನ್ ಬಿಜೆಪಿಯ ಏಜೆಂಟ್. ಕೇರಳದಲ್ಲಿ ಎಲೆಕ್ಷನ್ ಕಮಿಷನ್ ಟ್ರಾನ್ಸ್ಪರೆಂಟ್. ಯಾಕೆಂದ್ರೆ ಕಾಂಗ್ರೆಸ್ನ ವಿ.ಡಿ. ಸತೀಶನ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇವರು ಎಲ್ಲೆಲ್ಲಿ ಗೆಲ್ತಾರೆ ಅಲ್ಲೆಲ್ಲ ವ್ಯವಸ್ಥೆ, ಚುನಾವಣಾ ಆಯೋಗ, ಕಾನೂನು ಎಲ್ಲ ಇಂಟ್ಯಾಕ್ಟ್ ಇದೆ, ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಇವರು ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ ಚುನಾವಣಾ ಆಯೋಗ ಸರಿ ಇಲ್ಲ, ಚುನಾವಣಾ ಆಯೋಗ ಬಿಜೆಪಿ ಏಜೆಂಟು, ಕಾನೂನುಗಳನ್ನು ಇವರು ದುರುಪಯೋಗಪಡಿಸಿಕೊಂಡು ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ತಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿ ಹೇಳಿದಾಗ, ಶಿವಕುಮಾರ್ ಹೇಳಿದಾಗ, ಸಿದ್ದರಾಮಯ್ಯ ಅವರು ಹೇಳಿದಾಗ ಇದೊಂದು ನ್ಯಾಷನಲ್ ಇಶ್ಯೂ ಅಂತ ಹೇಳಿ ನಾವು ಅನ್ಕೊತಾ ಇದ್ದೇವೆ. ಈಗ ನಮ್ಮೂರಲ್ಲಿ ಬೀದಿಗಳಲ್ಲಿ ಕಾಂಗ್ರೆಸ್ನವ್ರು ಹೇಳಿದಾಗ ಇದು ಲೋಕಲ್ ಇಶ್ಯೂ ಆಗಿದೆ. ಒಂದೇ ಜೀನ್ಸು ಕಾಂಗ್ರೆಸ್ ಅಲ್ಲಿರೋದು. ಕಾಂಗ್ರೆಸ್ ಹೇಗೆ ಅಂತಂದ್ರೆ ಅಧಿಕಾರ ಇವರ ಅಪ್ಪ ಇವರಿಗೆ ಕೊಟ್ಟಿರುವ ಪಿತ್ರಾರ್ಜಿತ ಆಸ್ತಿ ಅಂತ ಕಾಂಗ್ರೆಸ್ನವರ ಮನಸ್ಥಿತಿ. ಅಧಿಕಾರ ಇವರಿಗೆ ಇವರ ಅಪ್ಪ ಕೊಟ್ಟು ಹೋಗಿರುವ ಪಿತ್ರಾರ್ಜಿತ ಆಸ್ತಿ, ಅದು ನಮ್ಮ ಹತ್ರನೇ ಇರಬೇಕು. ಅಧಿಕಾರ ನಮ್ಮ ಹತ್ರನೇ ಇರಬೇಕು, ಯಾವುದಾರಿಗಾದ್ರೂ ನಮ್ಮ ಹತ್ರನೇ ಇರಬೇಕು. ಇವ್ರ ಅಧಿಕಾರ ಕಳೆದೋಗುತ್ತೆ ಅಂತಂದ್ರೆ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಹೇರಬೇಕು. ಉದಾಹರಣೆಗಳಿದೆ. ಇವತ್ತು ಸಂವಿಧಾನ ಅಂತ ಹೇಳಿ ಭಾಷಣ ಮಾಡುವಂಥವರು ಕೇವಲ ಇಂದಿರಾ ಗಾಂಧಿ ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಡೀ ದೇಶದ ಮೇಲೆ ವರ್ಷಗಟ್ಟಲೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಪ್ರಜಾಪ್ರಭುತ್ವವನ್ನು ಬಹಳ ದೊಡ್ಡ ಹೋರಾಟದ ಮೂಲಕ ರಿಸ್ಟೋರ್ ಮಾಡಬೇಕಾದ ಪರಿಸ್ಥಿತಿಯನ್ನು ದೇಶದಲ್ಲಿ ತಂದವರು ಇವರೇ. ಕರ್ನಾಟಕದಲ್ಲಿ ಯಾಕೆ ಅನುಮಾನ ಬರಲಿಲ್ಲ ಚುನಾವಣಾ ಆಯೋಗದ ಬಗ್ಗೆ? ಇವರಿಗೆ ಬರಬೇಕಿತ್ತು. ಅದು ಹೆಂಗ್ರಿ 136 ಸೀಟ್ ಬಂತು ಸಿದ್ದರಾಮಯ್ಯನವರಿಗೆ, ಇಲ್ಲೇನೋ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡಿದೆ. ದಿ ಬೆಸ್ಟ್ ಚುನಾವಣಾ ಆಯೋಗ, ನೋ ಕಂಪ್ಲೇಂಟ್ಸ್. ಶೃಂಗೇರಿಯ ಮರುಮತ ಎಣಿಕೆ ಬಂದ್ರೆ ಚುನಾವಣಾ ಆಯೋಗ ವ್ಯವಸ್ಥೆ, ಟ್ಯಾಂಪರಿಂಗು, ಚೋರಿ, ಡಕಾಯಿತಿ. ಈ ಡಕಾಯಿತಿ ಎನ್ನುವ ಶಬ್ದಗಳನ್ನು ಬಹಳ ವಿಶೇಷವಾಗಿ ಬಳಸಿದ್ದಾರೆ. ಡಕಾಯಿತಿ ಈ ತರದ ಶಬ್ದಗಳನ್ನೆಲ್ಲ ಬಳಸಿದ್ದಾರೆ. ಭಾರತೀಯ ಜನತಾ ಪಾರ್ಟಿಗೆ ಒಂದು ಸಂಘಟನೆಯಾಗಿ ಈ ರೀತಿಯ ದೂರುಗಳನ್ನ, ಅಪಮಾನಗಳನ್ನ, ಅವಮಾನಗಳನ್ನ ಮೀರಿ ನಿಲ್ಲುವಂತ ಶಕ್ತಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಇದೆ. ಆದರೆ ನಾವು ಮಾನಸಿಕವಾಗಿ ಗಟ್ಟಿಯಾಗಿರಬೇಕು ಅನ್ನುವಂಥ ಸಂದೇಶವನ್ನ ಇವತ್ತಿನ ಈ ಕಾರ್ಯಕರ್ತರ ಸಭೆಯಿಂದ ತಗೊಂಡು ಹೋಗಬೇಕು. ರಿಸಲ್ಟ್ ಬಗ್ಗೆ ನಾವು ವೇಟ್ ಮಾಡೋಣ. ನ್ಯಾಯಾಂಗದ ಬಗ್ಗೆ, ಜುಡಿಷಿಯರಿಯ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಬಾರದು, ಸಾರ್ವಜನಿಕವಾಗಿಯೂ ಮಾತಾಡಬಾರದು. ನಮ್ಗೆ ವಿಶ್ವಾಸ ಇದೆ, ಎಲ್ಲವೂ ಒಳ್ಳೇದಾಗುತ್ತೆ ಅನ್ನುವ ವಿಶ್ವಾಸವನ್ನು ಇಟ್ಕೊಂಡು ನಾವು ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಗಟ್ಟಿಯಾಗಿ ಪಾರ್ಟಿಯನ್ನು ಕಟ್ಟುವಂತ ಕೆಲಸವನ್ನು ಮಾಡಬೇಕು. ಕಾಂಗ್ರೆಸ್ನವರು ನಾನು ಕೇಳಿರುವಂತ ಈ 4-5 ಪ್ರಶ್ನೆಗಳಿಗೆ ನಾನೊಬ್ಬ ಸಣ್ಣ ಬಿಜೆಪಿಯ ಕಾರ್ಯಕರ್ತ, ನನಗಿದ್ದ ಅನುಮಾನಗಳನ್ನು ಕೇಳಿದೆ. ನನಗನ್ನಿಸ್ತಾ ಇದೆ ಇದನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿನಲ್ಲೂ ಒಂದು ಸಣ್ಣ ಅನುಮಾನ ಬಂದಿದೆ. ಇದ್ಯಾಕೆ ಹೀಗೆ? ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ 3 ಸ್ಟ್ಯಾಂಡ್ಗಳು ಯಾಕೆ? 3 ಸಾರಿ ಸುಪ್ರೀಂ ಕೋರ್ಟ್ ಯಾಕೆ? ಸರ್ಟಿಫಿಕೇಟ್ ಯಾಕೆ ಕೊಡಬಾರದು? ಓತ್ ಯಾಕೆ ಕೊಡಬಾರದು? ಈಗ MLA ಯಾರು? ನಾನು ಭಾಷಣ ಮಾಡ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳನ್ನು ಈ ಸಭೆಯ ಮುಂದೆ ಹಂಚಿಕೊಂಡಿದ್ದೇನೆ. ಮತ್ತೊಂದು ಸಾರಿ ವಾಪಸ್ ನೆನಪು ಮಾಡ್ತೇನೆ. ಭಾರತೀಯ ಜನತಾ ಪಾರ್ಟಿಯನ್ನ ಈ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ, ದೇಶದಲ್ಲಿ ನಮ್ಮ ಹಿರಿಯರು ತಮ್ಮದೆಲ್ಲವನ್ನ ಅರ್ಪಣೆ ಮಾಡಿ ಕಟ್ಟಿದ್ದಾರೆ. ಯಾರೋ 4 ಜನ ಬೀಡಾಡಿಗಳ ಕಟ್ಟೋಗಿರೋ ಪಾರ್ಟಿ ಅಲ್ಲ, ಯಾರದೋ ಹೆಸರಿನ ಮೇಲೆ, ಯಾರದೋ ನಾಮಬಲ, ಹಣಬಲದ ಮೇಲೆ ಬಂದಿರುವಂಥ ಪಾರ್ಟಿ ಅಲ್ಲ. ಇದು ಕಾರ್ಯಕರ್ತರನ್ನ ವಿಚಾರಾಧಾರಿತವಾಗಿ ಜೋಡಿಸ್ತಾ ಕಟ್ಟಿರುವ ಪಾರ್ಟಿ. ಈ ತರದ ಸನ್ನಿವೇಶಗಳನ್ನು ಎದುರಿಸುವಂತ ಶಕ್ತಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಸಂಘಟನೆಯಾಗಿದೆ. ಆ ಕ್ಲಾರಿಟಿಯನ್ನ, ಆ ಸ್ಪಷ್ಟತೆಯನ್ನ ಇಟ್ಕೊಂಡು ನಾವೆಲ್ಲರೂ ಸಭೆಯಿಂದ ಹೋಗಬೇಕು ಅನ್ನುವಂಥದ್ದನ್ನು ಹೇಳಿ ಮುಂದೆ ಜೀವರಾಜ್ ಅವರು ಮಾತಾಡೋರಿದ್ದಾರೆ. ಇನ್ನೂ ಹೆಚ್ಚು ಸ್ಪಷ್ಟತೆ ನಮಗೆ ಸಿಗೋದಿದೆ. ಇಷ್ಟೊತ್ತು ಬಹಳ ಶಾಂತಿಯಿಂದ ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.